ಇಲ್ಲ ಮನೆಯಲ್ಲೇ ಕುತ್ಕೊಂಡು ₹1 ಅರಕೆ ಕಟ್ಟಿ ಸರ್, ₹1 ಅರಕೆ ಕಟ್ಟಿ ಅಮ್ಮನ್ನ ಭಕ್ತಿಪೂರ್ವಕವಾಗಿ ನಮಸ್ಕಾರಕ್ಕೆ ಒಂದು ದೀಪ ಅಣಿಸ್ಬಿಡಿ, ನಿಮ್ಗೆ ಎಲ್ಲಾ ಕೋರಿಕೆಗಳು ನೆರವೇರುತ್ತೆ ಕನ್ಫರ್ಮ್ ಆಗಿ. ಅಷ್ಟೊಂದು ಪವರ್ಫುಲ್ ಆಯ್ತು ಅಂದ್ರೆ 100% ಹೇಳ್ತಾ ಇದ್ರೆ 100%. ಇವಾಗ ನಿಮ್ಗೆ ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇವತ್ತು ಹುಣ್ಣಿಮೆ ದಿನ, ಭಾಳ ವಿಶೇಷವಾದ ದಿನ. ನಮ್ಮ ಹಣೆ ಬರ ಚೇಂಜ್ ಆಗಬಹುದು ಅಂಥ ಜಾಗಕ್ಕೆ ನಾನು ಕರ್ಕೊಂಬಂದಿದ್ದೀನಿ. ಇವತ್ತು ಅತಿವಟ್ಟ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕರ್ಕೊಂಬಂದಿದ್ದೀನಿ. ಇಲ್ಲಿ ಏನೇ ಸಮಸ್ಯೆಗಳಿರಲಿ 100% ಅಂತೂ ಗ್ಯಾರಂಟಿಯಾಗಿ ಅಮ್ಮನವರ ಆಶೀರ್ವಾದದಿಂದ ಪರಿಹಾರ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ. ಲಾಸ್ಟ್ ವಿಡಿಯೋನೂ ಹಾಕಿದ್ದೀನಿ, ಇವಾಗಲೂ ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ಅಷ್ಟೊಂದು ಅಮ್ಮನವರ ಮಹಿಮೆ ಇಲ್ಲಿ ಇದೆ ಅಂತ ಅರ್ಥ. ಗೈಸ್, ಬನ್ನಿ ಇವಾಗ ಅಮ್ಮನವರ ದರ್ಶನ ಮಾಡಿಕೊಂಡು ಇಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲ ನಾವು ಕೇಳಿ ತಿಳ್ಕೊಳ್ಳೋಣ, ಏನು ಒಳ್ಳೆಯದಾಗಿದೆ ಅವರ ಜೀವನದಲ್ಲಿ, ಏನು ಬದಲಾವ ಆಗಿದೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಇವಾಗ ಅಮ್ಮನವರ ದರ್ಶನ ಮಾಡ್ಕೊಳ್ಳೋಣ ನಾವೆಲ್ಲ ಸೇರಿ. ಬನ್ನಿ, ವಿಡಿಯೋನಂತೂ ಮಿಸ್ ಮಾಡಬೇಡಿ ಗೈಸ್, ದಯವಿಟ್ಟು ಲಾಸ್ಟ್ವರೆಗೂ ನೋಡಿ. ಭಾಳ ಅದ್ಭುತವಾದಂಥ ದೇವಸ್ಥಾನ. ಅಮ್ಮನವರ ದರ್ಶನ ಪಡ್ಕೊಂಡು ನಿಮ್ಮ ಕಷ್ಟಗಳೇನೇ ಇರಲಿ, ಅಮ್ಮನು ಖಚಿತವಾಗಿ ಪರಿಹಾರ ಅಂತೂ ನೀಡ್ತಾಳೆ ಗೈಸ್. ಅಣ್ಣ ನಮಸ್ಕಾರ. ಅಣ್ಣ, ಎಲ್ಲಿಂದ ಬಂದಿದ್ದೀರಾ? ನಾವು ಮಾಲೂರಿಂದ ಬರ್ತಾ ಇದ್ದೀರಿ. ಹೌದಾ? ಇದು 2ನೇ ಸಲ ಬರ್ತಾ ಇದ್ದೀವಿ ನಾವು ಈ ದೇವಸ್ಥಾನಕ್ಕೆ. ನಾವು ಈ ಥರ ಯೂಟ್ಯೂಬಲ್ಲಿ ನೋಡಿ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಇಲ್ಲಿ ಎಲ್ಲ ಹೋಮ ಎಲ್ಲ ಮಾಡ್ತಾರೆ, ಅದು ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ಬಂದಿದ್ದೀರಿ. ಇಲ್ಲಿ ಒಳ್ಳೇದಾಗಿದೆ ನಮಗೆ, ಅದರಿಂದ ಬರ್ತಾ ಇದ್ದೀವಿ. ಏನು ಸಮಸ್ಯೆ ಇತ್ತಣ್ಣ? ನಮಗಿಲ್ಲ ಮದುವೆ ಆಗಿಲ್ಲ. ಮದುವೆ ಆಗಿದ್ದ ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ನಿಮಗೆ ನಂಬಿಕೆ ಹೆಂಗಿದೆ ಅಣ್ಣ? ನಂಬಿಕೆ ಬಂದಿದೆ ನಮಗೆ. ಇಲ್ಲಿ ನಾವು ಬೇರೆ ಕಡೆ ಒಂದು ಕಡೆ ವಿಚಾರಿಸಿದ್ರಿ, ಎಲ್ಲ ಕಡೆ ನಮಗೆ ಅನುಕೂಲ ಆಗ್ತಾ ಇದೆ. ಕೆಲಸದಲ್ಲೆಲ್ಲ ಪರವಾಗಿಲ್ಲ. ಫಸ್ಟ್ ಕೆಲಸ ಇದ್ದಿಲ್ಲ, ಕೆಲಸ ಸಿಕ್ತು, ಕೆಲಸ ಮಾಡ್ತಾ ಇದ್ದೀವಿ ಇವಾಗ. ಹೌದಾ? ತುಂಬ ಒಳ್ಳೆಗಿದೆ. ಹೌದಾ? ಇಲ್ಲಿಗೆ ಬಂದಮೇಲೆ ಎಲ್ಲ ಒಳ್ಳೇದಾಗಿದೆ. ಇಲ್ಲಿ ಬಂದ ಮೇಲೆ ನಮಗೆ ಎಲ್ಲ ನೆಮ್ಮದಿಯಿಂದ ಅಮ್ಮನ ನಂಬ್ಕೊಂಡು ಜನಗಳು ಬರ್ಬೋದಾ ಅಣ್ಣ? ಬರ್ಬೋದು. ಹೌದಾ? ಬರ್ಬೋದು. ಏನೋ ನಂಬಿಕೆ ಇಟ್ಕೊಂಡು ಬಂದರೆ ಒಳ್ಳೇದಾಗುತ್ತೆ. ಕನ್ಫರ್ಮ್ ಆಗಿ 100% ಆಗುತ್ತಾ? ಬರ್ಬೋದಾ? ಧನ್ಯವಾದ ಅಣ್ಣ. ಹುಣ್ಣಿಮೆ ದಿನದ ಮಹಾಮಂಗಳಾರತಿ ತಗೊಂಡ್ರೆ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ಪರಿಹಾರ ಆಗುತ್ತೆ ಅಂತ ಸಹ ಇಲ್ಲಿ ಹೇಳ್ತಾರೆ ಪೂಜಾರಿಗಳು. ಎಷ್ಟೋ ದೂರದಿಂದ ಬಂದ ಜನಗಳು ಕೂಡ, ಅಂದರೆ ಪ್ರಪಂಚಕ್ಕೆ ಅನ್ನ ನೀಡುವ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ₹1 ಕಾಣಿಕೆ ಕಟ್ಟಿದರೆ ನಿಮ್ಮ ಹಣೆ ಬರನೇ ಚೇಂಜ್ ಆಗುತ್ತೆ ಅಂತ ಸಹ ನಾನು ಕೇಳ್ಪಟ್ಟಿದ್ದೀನಿ. ಇಲ್ಲಿ ಬಂದ ಭಕ್ತಾದಿಗಳು ಇದು 100% ನಾನು ಸತ್ಯ ಹೇಳ್ತಾ ಇರೋದು. ಇಲ್ಲಿ ಅಮ್ಮನವರ ಪವರ್ಫುಲ್ಲಾದ ಪವಾಡ ಇದೆ ಗೈಸ್. ಇಲ್ಲಿ ಒಂದು ಸರಿ ಬಂದು ನೀವೇ ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ 100% ಅದು ಖಚಿತವಾಗಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ನನ್ನ ನಂಬಿಕೆ. ನಂಬುವುದು ಬಿಡುವುದು ನಿಮ್ಮ ಮೇಲೆ. ನನ್ನ ಪ್ರಯತ್ನ ಏನಂದರೆ ಅಮ್ಮನವರ ದೇವಸ್ಥಾನಗಳಾಗಲಿ ಯಾವುದೇ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ತೋರಿಸುವುದೇ ನನ್ನ ಪ್ರಯತ್ನ ಯಾವಾಗಲೂ ಇರ್ತದೆ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಚೂರಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೈ ಅನ್ನಪೂರ್ಣೇಶ್ವರಿ ಅಂತ ಹಾಕಿ. ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ. ಮಾ ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಮ್ಮ? ದುಮ್ಸಂದ್ರ. ಹೌದಾ ಮಾ? ದೇವಸ್ಥಾನ ಇಲ್ಲಿ ಹೆಂಗಿದೆ? ಯಾರು ಹೇಳಿದ್ರು ನಿಮಗೆ ಇಲ್ಲಿ ದೇವಸ್ಥಾನ ಅನ್ನಪೂರ್ಣೇಶ್ವರಿದು ಐತಂತ? ಅದರಿಂದ ಏನು ಲಾಭ ಆಗಿದೆ? ಎಷ್ಟು ವಾರದಿಂದ ಬರ್ತಾ ಇದ್ದೀರಾ? ನಾವು ಇದು 2ನೇ ವಾರ ಸರ್. ಲಾಸ್ಟ್ ಅಮಾವಾಸ್ಯೆಗೆ ಬಂದಿದ್ವಿ. ಸೊ ನಮ್ಮ ಫ್ರೆಂಡ್ಸ್ ಆಲ್ಮೋಸ್ಟ್ ಬಂದು ಹೋಗಿದ್ದಾರೆ. ಇಲ್ಲಿ ಅವ್ರು ಹೇಳಿದ್ರು ಇಲ್ಲಿ ಅಮ್ಮನ ದೇವಸ್ಥಾನ ಇದೆ, ತುಂಬಾ ಸತ್ಯ ಇದೆ. ಅಮ್ಮನ ಹತ್ರ ಹೋಗಿ ನಾವೇನು ಕೇಳ್ಕೊತೀವಿ ಅದನ್ನ ನಾವು ಮಾಡ್ಬೋದು. ನಿಮ್ಗೇನು ಕಷ್ಟ ಆಯ್ತಮ್ಮ? ನನ್ನ ಪರ್ಸನಲ್ ಪ್ರಾಬ್ಲಮ್ ಸರ್. ಹೌದಾ? ಅಲ್ಲ ಏನು ಅಂತ ಹೇಳಿದ್ರೇನೆ ಮನೆ ಕಡೆ ವಿಷಯ, ಜಮೀನ್ದು ಸ್ವಲ್ಪ ಅಮೌಂಟ್ ಬರೋದಿದೆ, ಹಾಗಾಗಿ ಯಾವುದು ಏನು ಕೈಗೂಡ್ತಾ ಇಲ್ಲ. ಹತ್ರ ಬಂದು ಬೇಡ್ಕೊಂಡಿದ್ದೀವಿ. ಏನು ಪರಿಹಾರ ಸಿಗ್ತಾ ಇದೆಯಾ? ಹಾಂ ಸರ್, ಸ್ವಲ್ಪ ನಡೀತಿದೆ ಕೆಲಸ. ಹೌದಾ? ಆಗುತ್ತೆ ಅನ್ನೋ ನಂಬಿಕೆಯಿಂದ ನಾವು ಅಮ್ಮನ ನಂಬಿ ಬಂದಿದ್ದೀವಿ. ನಮ್ಮ ಕೆಲಸ ಆಗಲಿ. ಅಲ್ಲ, ಜನಗಳು ನಂಬ್ಕೊಂಡು ಬರ್ಬೋದಾ ಅಮ್ಮನ್ನ? ಖಂಡಿತ ನಂಬೋದು ಸರ್. ಈ ಕಾಲದಲ್ಲಿ ಜನ ನಂಬಿ ಮೋಸ ಹೋಗೋದಕ್ಕಿಂತ ದೇವರನ್ನ ನಂಬಿ ನಾವು ನಮ್ಮ ಕೆಲಸನ ನಾವು ಮಾಡ್ಬೋದಲ್ಲ ಸರ್. ಹೌದಾ? ಅಲ್ಲ, ಬರೋ ಭಕ್ತಾದಿಗಳು ಬರ್ತಾರಲ್ಲ, ಅವ್ರ ಕ್ವಶನ್ ಇರ್ತದೆ, ಎಲ್ಲ ದೇವಸ್ಥಾನಗಳು ಹಿಂಗೆ ಇಂಟ್ರ್ಯೂ ಕೊಡ್ತಾರೆ ಅದು ಇದು ಅಂತ. ನಿಮ್ಮ ನಂಬಿಕೆ ಮೇಲೆ ಏನು ಹೇಳ್ತೀರಾ ಜನಗಳಿಗೆ ನೀವು? ನಾವು ಏನು ಹೇಳೋದಂದ್ರೆ, ನಾವೆಲ್ಲ
ಎಲ್ಲಾ ಕಡೆ ಎಲ್ಲಾ ದೇವ್ರು ಒಂದೇನೇನೆ, ದೇವ್ರು ಎಲ್ಲಾ ಕಡೆ ಇರೋರು ಒಬ್ರೇನೇನೆ. ನಮಗೆ ಫಸ್ಟ್ ನಂಬಿಕೆ ಇರ್ಬೇಕು. ನಾವು ಅಮ್ಮನ ನಂಬಿ ಬಂದಿದೀವಿ, ನಮ್ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದಾದ್ರೆ ಖಂಡಿತ ನಾವು ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ನಮ್ ಕೆಲಸ ಆಗ್ಲಿ ಅಂತ ಹೇಳಿ ನಾವು ಕೇಳ್ಕೊಂಡು ಹೋಗೋದು. ಹೌದಾ? ಇವಾಗ ಅದನ್ನ ತೆಂಗಿನಕಾಯಿ ಎತ್ಕೊಂಡು ನೀವು ಸುತ್ತಾಕ್ತಾ ಇದ್ರಲ್ಲ, ಅದು ಯಾಕೆ? ಅಂದ್ರೆ ನಮ್ಗೆ ಈಗ ನಮ್ಮ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಸೊ ಆ ಸಮಸ್ಯೆನ ಪರಿಹಾರ ಆಗ್ಲಿ ಅಂತ ಹೇಳಿ 21 ರೌಂಡ್ ಹೇಳಿದ್ರು ಅರ್ಚಕರು. ಸೊ ನಿಮ್ಮ ಪರಿಹಾರ, ನಿಮ್ಮ ಏನ್ ಕಷ್ಟ ಇದೆ ಪರಿಹಾರ ಆಗ್ಲಿ ಅಂತ ಹೇಳಿ. ಹೌದಾ? ಹರಕೆಕಾಯಿನ ಏನಾದ್ರೂ ವಾರಗಳು ಹೇಳಿದ್ದಾರೆ ನಿಮ್ಗೆ? ಇಷ್ಟು ವಾರದಲ್ಲಿ 9 ವಾರ ಬರಕ್ ಹೇಳಿದಾರ. ಅದ್ರಲ್ಲಿ ಇವಾಗ 2 ವಾರ ಆಗಿದೆ, ಅಂದ್ರೆ ಸುಮಾರಾಗಿ ನಿಮ್ಗೆ ಎಲ್ಲ ಸರಿಯಾಗಿ ಆಗ್ತಾ ಇದೆ. ಹೌದಾ? ಅಂದ್ರೆ ಅಮ್ಮನ್ ನಮ್ಮ 100% ಬರ್ಬೋದಾ ಜನಗಳು? ಖಂಡಿತನಾ? ಓಕೆ, ಥ್ಯಾಂಕ್ ಯು. ಸ್ಪೆಷಲ್ ಆಗಿ ಹುಣ್ಣಿಮೆ ದಿನ ಶ್ರೀ ರಾಜಶ್ಯಾಮಲಾ ದೇವಿ ಯಾಜ್ಞದಲ್ಲಿ ನೀವು ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಸ್ಕೋಬೋದು ಅಂತ ಪೂಜಾರಿಗಳು ಹೇಳ್ತಾರೆ. ಯಾಕಪ್ಪ ಅಂದರೆ ಇದು ವಿಶೇಷ ಪೂಜೆಗಳು. ಅಮ್ಮನವರ ದೇವಸ್ಥಾನದಲ್ಲಿ ಕೋಟ್ಯಾಂತರ ದೇವತೆಗಳು ಬಂದು ಈ ದಿನ ಈ ಯಜ್ಞವನ್ನು ನೋಡ್ತಾರೆ, ಬಂದ ಭಕ್ತಾದಿಗಳಿಗೆ ಆಶೀರ್ವದಿಸ್ತಾರೆ ಅಂತ ಪೂಜಾರಿಗಳು ಸಹ ಹೇಳ್ತಾರೆ. ನನ್ನ ನಂಬಿಕೆನೂ ಅಷ್ಟೇ. ನಿಮ್ಮದು ಏನೇ ಕಷ್ಟ ಇರಲಿ, ಪ್ರಪಂಚದಲ್ಲಿ ಎಲ್ರಿಗೂ ಕಷ್ಟ ಇರ್ತದೆ. ಪ್ರತಿಯೊಬ್ಬರು, ನನ್ನ ವಿನಂತಿ ಏನಂದರೆ, ಕಷ್ಟ ಇದ್ದವರೇ ದೇವಸ್ಥಾನಕ್ಕೆ ಬರ್ತಾರೆ, ಖುಷಿಯಾಗಿರೋರು ಯಾರೂ ಬರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಕಷ್ಟವಂತೂ ಇರೇ ಇರುತ್ತೆ ಗೈಸ್. ನನ್ನ ವಿನಂತಿ ಏನಂದರೆ, ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಿಜವಾಗಲೂ ಚಮತ್ಕಾರವಾಗುತ್ತೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಅಂತೂ ಆಗೇ ಆಗುತ್ತೆ ಗಾಯ್. 5 ವರ್ಷದಲ್ಲಿ ಎಷ್ಟೋ ದೇವಸ್ಥಾನಗಳು ನೋಡಿದ್ದೀನಿ. ಎಲ್ಲೋ ಈ 2 ವಿಶೇಷವಾದ ಹೋಮದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇದು ನನಗೆ ಇವಾಗ ಬಂದಿರೋ ಸೇರಿ ಒಂದು 6ನೇ ಸತಿನೋ 7ನೇ ಸತಿನೋ ಆಗಿದೆ ನನಗೆ. ಬಟ್ ನಾನು ಇವತ್ತಿನ ದಿನ ಪರ್ಟಿಕ್ಯುಲರ್ ಆಗಿ ಈ ರಾಜಶ್ಯಾಮಲಾ ದೇವಿದು ಹೋಳಿ ಹುಣ್ಣಿಮೆ ದಿನ ಅಟೆಂಡ್ ಮಾಡಿದ್ದೀನಿ ನಾನು. ಅದು ಹೋಮದಲ್ಲಿ ಕೂತ್ಕೊಂಡ್ರೆ ನಿಮಗೆ ಹಾಗೆ ವೈಬ್ರೇಷನ್ ಬರುತ್ತೆ. ನೀವು ಫೀಲ್ ಮಾಡಬೇಕು, ನಾವು ಹೇಳೋದಲ್ಲ. ಅಲ್ಲಿ ಕೂತ್ಕೊಂಡು ನಿಮ್ಗೆ ಫೀಲ್ ಮಾಡಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಆ್ಯಂಡ್ ಮೋರೋವರ್ ಈ ದೇವಸ್ಥಾನದ ನಿರ್ವಾಹಕರು ಶ್ರೀಕಾಂತ್ ಅಂತಿದ್ದಾರೆ, ಫ್ಯಾಮಿಲಿ ನಾವು ನಡೆಸ್ತಾ ಇರೋದು. ಅವ್ರಿಗೆ ಈ ಅಮ್ಮನವ್ರು ಸಿಕ್ಕಿರೋದಿದು. ಅವ್ರ ಇದು ಪೂರ್ವಿಕರಿಗೆ ಈ ಅನ್ನಪೂರ್ಣೇಶ್ವರಿ ಸಿಕ್ಕಿ ಅವರು ಪ್ರತಿಷ್ಠಾಪನೆ ಮಾಡಿ, ಆಮೇಲೆ ಲಿಂಗ ಇದೆ, ಶಿವಲಿಂಗ ಇದೆ, ಅದನ್ನು ಕಾಶಿಯಿಂದ ತಂದಿದ್ದಾರೆ. ಕಾಶಿಯಿಂದ ತಗೊಂಡು ಬಂದು ಇಲ್ಲಿ ಇಟ್ಟು ಪೂಜೆ ಮಾಡಿದ್ದಾರೆ. ಶಿವರಾತ್ರಿ ಒಳಗಡೆ ಇದು ಈ ಶಿವಲಿಂಗಕ್ಕೆ ಅಭಿಷೇಕನೂ ಮಾಡಿಸಿದ್ದಾರೆ. ಒಂದು ಈ ಹೋಮದ ವಿಶೇಷಗಳು ಕೂತ್ಕೊಂಡು ನಾವು ಮಾಡಿದ್ರೆ ನಮಗೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಒಂದು ನಿಮಗೆ ಯಾವುದೇ ಥರದ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ನೀವು ಬೇಡ್ಕೊಂಡು ಮಾಡ್ಬೋದು. ಆಮೇಲೆ ಆ ಹೋಮಕ್ಕೆ ಆರಾಧ್ಯರನ್ನು ಕರೆಸ್ತಾರೆ. ನಿಜವಾಗಲೂ ನನಗೆ ಭಾಳ ಖುಷಿ ಆಯಿತು. ಆರಾಧ್ಯರು ಎಷ್ಟು ಚೆನ್ನಾಗಿ ಮಂತ್ರಗಳಲ್ಲಿ ಒಂದೊಂದಕ್ಕೂ ಸಪ್ತಮಾತೃಕೆಯದಿರ್ಬೋದು, ನವಗ್ರಹದಿರ್ಬೋದು, ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಟ್ಟಿನಲ್ಲಿ ಈ ಕ್ಷೇತ್ರ ಬಂದ್ಬಿಟ್ಟು ತುಂಬ ಪವರ್ಫುಲ್ ಕ್ಷೇತ್ರ ಆಗಿದೆ. ಇದಲ್ಲದೆ ಒಂದು ಲಾಸ್ಟ್ ಮಂತ್ ಕೋಡಿ ಮಠದ ಗುರುಗಳು ಬಂದಿದ್ದರು. ಅವರು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ಪೂಜೆ ಎಲ್ಲ ಮಾಡಿ ಆಶೀರ್ವಚನ ಎಲ್ಲ ಮಾಡಿ ಹೋಗಿದ್ದಾರೆ. ಅವರೇ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ. ತುಂಬ ಬೆಳೆಯುತ್ತೆ ಈ ದೇವಸ್ಥಾನ ಅಂತೆಲ್ಲ ಕೊಟ್ಟಿದ್ದಾರೆ. ನಾವು ಅಮ್ಮನವ್ರು ಏನು ಅನುಗ್ರಹ ಮಾಡ್ತಾರ ಬರ್ತೀವಿ, ನೋಡ್ತೀವಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲಮ್ಮ, ಏನು ಸಮಸ್ಯೆ ಏನಿತ್ತು ನಿಮಗೆ? ಸಮಸ್ಯೆ ಎಲ್ರಿಗೂ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ನನ್ನ ದೇವ್ರ ಮೇಲೆ ಬಿಟ್ಬಿಟ್ಟು, ಯಾಕಂದ್ರೆ ನಾವು ಏನು ಕೇಳಬಾರ್ದು. ಅಮ್ಮಂಗೆ ಗೊತ್ತಿರುತ್ತೆ. ಇವಾಗ ಅಮ್ಮಂಗೆ ಗೊತ್ತಿರುತ್ತೆ ಇವ್ರು ಏನಕ್ಕೆ ಬರ್ತಾರೆ ಏನು ಅಂತ. ನಾವು ಅವ್ರ ಮುಂದೆ ನಿಂತ್ಕೊಂಡ್ರೆ ಅವ್ರಿಗೆ ಅರ್ಥ ಆಗುತ್ತೆ, ರಿಲೀಫು ಆಗುತ್ತೆ. ನಾನಿವಾಗ 6ನೇ ಸತಿನೋ ಏನೋ ಬಂದಿರೋದು. ತುಂಬ ಜನ ಇಮಿಡಿಯೇಟಾಗೂ ಆಗಿದೆ ಅಂತ. ಬೆಲ್ಲದಾಸ್ತಿ ಮಾಡೋರು ಮಾಡ್ತಾರೆ, ತೆಂಗಿನಕಾಯಿ ಕಟ್ಟೋರು ಕಟ್ತಾರೆ. ಪ್ರತ್ಯೇಕ ನಂಬಿ ಬರೋರಿಗೆ ಏನು ಹೇಳ್ತೀರಾ ನೀವು? ಖಂಡಿತ ಬರಬೇಕು. ನಂಬಿ ಬಂದರೆ ಅವ್ರಿಗೆ ಅದು ಅವ್ರ ಮನಸ್ಸಿನ ಸ್ಥೈರ್ಯದ ಮೇಲೆ, ಅವ್ರ ಮನಸ್ಸಿಗೆ ನಂಬಿದರೆ ನಾರಾಯಣ. ನಂಬಿಕೆಯಿಂದ ಬಂದರೆ ಯಾವುದು ಅನ್ನಪೂರ್ಣೇಶ್ವರಿಲ್ಲ, ಯಾವುದೇ ನಂಬಿದ್ದಾರೆ, ನಂಬಿಕೆಟ್ಟವರಿಲ್ಲ ಅಂತೇಳಿಲ್ಲ. ಆ ಥರ ನಂಬಿ ಬಂದರೆ ಖಂಡಿತ ಆಗುತ್ತೆ. ಇವತ್ತಿಲ್ಲ ಅಂದರೆ 2 ದಿನ ಬಿಟ್ಟು ಆಗ್ಬೋದು. ಇವಾಗ ಔಷಧಿ ತಗೊಂಡು ಅಂದರೆ ಆಗುತ್ತೆ ಅನ್ನೋ ನಂಬಿಕೆ ನಿಮಗೆ? ಖಂಡಿತ ಇದೆ, ಪಾಸಿಟಿವ್ ಇದೆ. ಹೌದಾ? ಅಮ್ಮನ ಪವರ್ಫುಲ್ ಆಗಿದ್ದಾರೆ, ಖಂಡಿತ ನಂಬಿ ಬರ್ಬೋದು. ಎಷ್ಟೋ ಜನದು ಎಂತೆಂಥದ್ದು ದೊಡ್ಡ ದೊಡ್ಡ ಕಷ್ಟಗಳು, ಕಾಯಿಲೆದಿರ್ಬೋದು, ಮನೆದಿರ್ಬೋದು, ಹಣಕಾಸಿಂದಿರ್ಬೋದು, ಇಲ್ಲ ಕುಟುಂಬದಲ್ಲಿ ಜಗಳ ಇರ್ಬೋದು, ಅವರು ಬಂದಿರೋರ ಹೇಳಿರೋದು ಇತ್ಯರ್ಥ ಆಗಿದೆ. ಇನ್ನೊಂದು ನಮಸ್ಕಾರ. ನಮಸ್ಕಾರ, ಹೇಳಿ ಸರ್.
ಸ್ವಾಮಿಗಳೇ, ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಪ್ರಚಾರ ಅಂದರೆ ಪ್ರಶಸ್ತಿ ಆಗಿದೆ ನಮ್ಮ ಪ್ರಪಂಚದಲ್ಲಿ. ಜನಗಳು ಅಮ್ಮನ ನಂಬ್ಕೊಂಡು ಇಲ್ಲಿ ಬರ್ಬೋದಾ? ಅಮ್ಮನ ಚಮತ್ಕಾರಗಳೇನು? ಇಲ್ಲಿ ಬಂದವರೆಲ್ಲ ಒಂದೇ ಮಾತು ಹೇಳ್ತಾರೆ, ಏನಂದರೆ ಅಮ್ಮನ ನಮಗೆ ಒಳ್ಳೇದು ಮಾಡಿದ್ದಾಳೆ. ನೂರಾರು ಭಕ್ತರು ನಮ್ಗೆ ಸಿಕ್ಕಿದ್ದಾರೆ, ಅವರೆಲ್ಲ ಒಂದೇ ಮಾತು ಹೇಳ್ತಾರೆ, ಅಮ್ಮನ ನಮಗೆ ಒಳ್ಳೇದು ಮಾಡಿದ್ದಾಳೆ. ಅದರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡಿ. ಅಲ್ಲ, ಈಗ ನೀವೇ ಹೇಳ್ತಾ ಇದ್ದೀರಾ ಎಲ್ರಿಗೂ ಒಳ್ಳೇದಾಗಿದೆ ಅಂತ. ನೂರಾರು ಜನ ಅಲ್ಲ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಓಕೆನಾ? ಲಕ್ಷಾಂತರ ಜನಕ್ಕೆ ಒಳ್ಳೇದಾಗಿರೋದಕ್ಕೆ ಜನ ಬರೋದು. ನಮ್ಮ ದೇವಸ್ಥಾನಕ್ಕೆ ನೀವು ಬರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಕರ್ಮ ಕಳೆದಿರ್ಬೇಕು. ಕರ್ಮ ಕಳೆದಿದ್ರೆ ಅವ್ರು ಈ ಕ್ಷೇತ್ರಕ್ಕೆ ಹೆಜ್ಜೆ ಇರ್ತಾರೆ. ಯಾರು ಕರ್ಮ ಕಳೆದಿಲ್ವೋ ಅವ್ರ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಆಗಲ್ಲ. ಅವ್ರು ಇಲ್ಲಿ ಬಂದು ಆ ಅಮ್ಮನ ದರ್ಶನ ಮಾಡಿ, ಇಲ್ಲಿ ಪುರೋಹಿತರೇನು ಅವ್ರಿಗೆ ಆರತಿ ಮಾಡಲ್ಲ ಅವ್ರ ಹೆಸರಲ್ಲಿ. ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲ ಪುರೋಹಿತರು ಆರತಿ ಮಾಡಿ ಮಂಗಳಾರತಿ ಮಾಡಿ ಕೊಡ್ತಾರೆ. ಇಲ್ಲಿ ಭಕ್ತರೇ ಹೋಗಿ ಅಮ್ಮನಿಗೆ ಆರತಿ ಮಾಡೋದು, ಅದೊಂದು ತುಂಬಾ ವಿಶೇಷತೆ. ಆರತಿ ಮಾಡಿ ಅವ್ರ ಕಷ್ಟಗಳು ಅವರೇ ಹೇಳ್ಕೊಳ್ಬೇಕು. ಇಲ್ಲೇನು ಬೂಟಾಟಿಕೆ ಇಲ್ಲ, ಮಾಟ ಮಂತ್ರ ಇಲ್ಲಿ ಮೈ ಮೇಲೆ ಬರೋದು, ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದು ಏನು ಇಲ್ಲ. ನೀವಾಯ್ತು, ದೇವರಾಯ್ತು. ನಾನು ನಿಮ್ ತರ ನಾನು ಒಬ್ಬ ಭಕ್ತ, ನಿಮ್ ಅಮ್ಮನ ಸೇವಕ. ನಿಮ್ಗೆ ಏನ್ ಬೇಕೋ ದೇವ್ರನ್ನ ಕೇಳಿ. ದೇವರಲ್ಲಿ ಶಕ್ತಿ ಇರೋದಕ್ಕೇನೆ ಎಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಂದ ಬರ್ತಾ ಇರೋದು. ಪ್ರಪಂಚ ಅಂದ್ರೆ ಇವಾಗ ನೀವು ನೋಡ್ತಾ ಇದ್ದೀರಾ, ಓಕೆನಾ? ಇಲ್ಲಿ ಹೋಮಗಳು ನಡೆಯುತ್ತೆ, ಕಾರ್ಯಕ್ರಮಗಳು ನಡೆಯುತ್ತೆ. ನಾನು ಪ್ರತಿಯೊಬ್ಬರಿಗೆ ಹೇಳೋದು ಇಲ್ಲಿ ಒಂದೇ, ನಿಮಗೆ ನಂಬಿಕೆ ಇರಬೇಕು. ನೀವೇನೇ ಕೆಲಸ ಮಾಡಿ ನಂಬಿಕೆ ಇಟ್ಟು ಆ ಅಮ್ಮನ ನಂಬಿ ಬಂದ್ರೆ ನಿಮ್ಗೆ 100% ರಿಸಲ್ಟ್ ಬರುತ್ತೆ. ಓಕೆ, ಇನ್ನೊಂದು ಕ್ವಶನ್ ಸ್ವಾಮಿಗಳೇ, ಜನ ಇಲ್ಲ ಭಕ್ತಾದಿಗಳು ಬರ್ತದಲ್ಲ, ನಮಗೆ 7 ದಿನದಲ್ಲಿ ನಮ್ಮ ಸಾಲ ಕೊಟ್ಟಿರೋರು ವಾಪಸ್ ಕೊಡ್ತಾರೆ ಅನ್ನೋ ಸುದ್ದಿ ಕೂಡ ನಾನು ಕೇಳಿದ್ದೀನಿ. ಇದು ನಿಜಾನಾ? ನಿಜನೇ. ಈಗ ಸಾಲ ಕೊಟ್ಟಿರೋರು ಬಂದು ಅವ್ರಿಗೆ ಬಂದಿರೋದಕ್ಕೆ ಹೇಳಿದ್ದಾರೆ, ನಿಮ್ ಮುಂದೆ ಹೇಳಿದ್ದಾರೆ, ವಿಡಿಯೋಗಳಲ್ಲಿ ಹೇಳಿದ್ದಾರೆ. ಈಗ ಸುಳ್ಳು ನಾನೇ ನಿಮ್ಮನ್ನ ಒಂದು ಕ್ವಶನ್ ಮಾಡ್ತೀನಿ. ಈಗ ನೀವಿಲ್ಲದ ಈಗ ದೇವಸ್ಥಾನ ಬಂದಿದ್ದೀರಾ, ನಿಮ್ಗೆ ಒಳ್ಳೇದಾಗಿದೆ, ನಾನು ಬಿಲ್ಡಿಂಗ್ ತಗೊಂಡಿದ್ದೀನಿ, ನಿಮ್ಗೆ ಮೈಕಿಟ್ಟು ಹೇಳು ಅಂದ್ರೆ ಹೇಳ್ತೀರಾ? ಹೇಳಲ್ವಲ್ಲ. ಅವ್ರಿಗೆ ಒಳ್ಳೇದಾಗಿದೆ, ಅದಕ್ಕೆ ಅವ್ರು ಹೇಳ್ಕೊಂಡಿದ್ದಾರೆ. ನಿಮ್ಗೆ ಒಳ್ಳೇದಂದ್ರೆ ನೀವ್ ಹೇಳಿ. ನಿಮ್ಗೆ ಒಳ್ಳೇದಾಗಿಲ್ಲ ಅಂದ್ರೆ ಏನಕ್ಕೆ ಹೇಳ್ತೀರಾ? ಸುಳ್ಳು ಯಾಕೆ ಹೇಳ್ಬೇಕು? ದೇವ್ರ ಹತ್ರ ನಿಮ್ಗೆ ಬಂದು ಈಗ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕ್ಷೇತ್ರಗಳಿದ್ದಾವೆ, ಲಕ್ಷಾಂತರ ಕ್ಷೇತ್ರಗಳಿದ್ದಾವೆ, ಲಕ್ಷಾಂತರ ದೇವಸ್ಥಾನಗಳಿದ್ದಾವೆ. ಎಲ್ಲಿ ಕೆಲವು ಕ್ಷೇತ್ರ, ಯಾಕೆ ಕೆಲವು ಕ್ಷೇತ್ರಗಳು ಮಾತ್ರ ಪುಣ್ಯ ಕ್ಷೇತ್ರಗಳಾಗ್ತಾ ಇದಾವೆ ಅಂದ್ರೆ, ಆ ಕ್ಷೇತ್ರ ಬಂದು ಕೆಲವು ಪೂರ್ವ ಕಾಲದ ಪೂರ್ವಿಕರು ಕೊಟ್ಟಿರುವಂತ ಶಕ್ತಿ. ಆ ಶಕ್ತಿಯಿಂದ ಅಯ್ಯಮ್ಮ ಆ ಪವಾಡಗಳು ತೋರಿಸ್ತಾ ಇರ್ತಾರೆ. ಕೆಲವು ಈಗ ನಮ್ಮ ದೇವಸ್ಥಾನ, ನಮ್ಮ ದೇವರು ಸಿಕ್ಕಿದಾಗ 10 ವರ್ಷ ಮನೆಯಲ್ಲೇ ಇತ್ತು, ಮನೆಯಲ್ಲೇ ನಾವು ಪೂಜೆ ಮಾಡ್ತಿದ್ವಿ, ಮನೆಯಲ್ಲೇನೆ ನಾವು ಅವಾಗ ಯಾರಿಗೂ ಜನಗಳಿಗೆ ಗೊತ್ತಾಗಿರ್ಲಿಲ್ಲ. ಆಮೇಲೆ ದೇವಸ್ಥಾನ ಪ್ರತಿಷ್ಠೆ ಆದ್ಮೇಲೆ ದಿನೇ ಅಭಿವೃದ್ಧಿ ಆಗ್ತಾ ಭಕ್ತಾದಿಗಳು ತಾವರೇ ಹುಡ್ಕೊಂಡು ಬರ್ತಾ ಇದ್ದಾರೆ. ನಾವು ಭಕ್ತಾದಿಗಳು ಬಂದ್ರೆ ಪ್ರಸಾದ ಕೊಡ್ತೀವಿ, ಇಲ್ಲ ಅವ್ರಿಗೆ ಒಂದು ಮಂಗಳಾರತಿ ಕೊಡ್ಬೋದು, ಒಂದು ಊಟ ಕೊಡ್ಬೋದು. ನಾವೇ ದೇವರಾಗಿ ನಿಂತ್ಕೊಂಡು ನಿಮ್ ಕಷ್ಟ ಪರಿಹರಿಸಕ್ ಆಗಲ್ವಲ್ಲ. ದೇವರು ಅನ್ನೋದು ನಿಮ್ಮ ನಂಬಿಕೆ ಅಲ್ಲ. ಇತಿಹಾಸ ಅಮ್ಮನವ್ರದ್ದು 100 ವರ್ಷ ಅದಂತ ಕೇಳ್ಪಟ್ಟಿದ್ದೀನಿ ನಾನು. 100 ವರ್ಷ ಅಲ್ಲ, 500 ವರ್ಷದ ಇತಿಹಾಸ ಇದೆ ಅಮ್ಮನ. ಈಗ ಬರೋದು ಅನ್ನಪೂರ್ಣೇಶ್ವರಿ, ಇದು ಕೈಯಲ್ಲಿ ಕಪಾಲ ಇರುತ್ತೆ, ಒಂದ್ ಕೈಯಲ್ಲಿ ಇದು ಅನ್ನದ ಸೌಟಿ ಇರುತ್ತೆ. ಆದ್ರೆ ಇದು ಹಂಗೆಲ್ಲ, ಒಂದ್ ಕೈಯಲ್ಲಿ ಅಭಯ ಹಸ್ತ ಇದೆ, ಕೆಳಗಡೆ ಅನ್ನದ ಕೈ ಇದೆ. ಅದು ಈಗಿನ ಕಾಲದಲ್ಲ, ಪುರಾತನ ಕೆತ್ತನೆ ಅದು. ಸೊ ಅದು ಯಾರೋ ಋಷಿ ಮುನಿಗಳ ಪುಣ್ಯ ವಿಶೇಷ, ಯಾವುದೋ ಇದರಿಂದ ಅಯ್ಯಮ್ಮ ಭೂಗರ್ಭದಲ್ಲಿ ಸೇರಿ ಮತ್ತೆ ಯಾರೋ ಇವ್ರಿಗೆ ಸಿಕ್ಕಿ ಅದು ಈಗ ಪ್ರಬುದ್ಧಮಾನವಾಗಿ ಅದು ವಿಶೇಷವಾಗಿ ಅಯ್ಯಮ್ಮ ಬೆಳೀತಾ ಇದ್ದಾರೆ. ಇಲ್ಲಿ ಒಂದು ಶಿವಲಿಂಗ ಸಹ ಇಟ್ಟಿದ್ದೀರಾ, ಅದ್ರ ಬಗ್ಗೆಗೂ ಸ್ವಲ್ಪ ಮಾಹಿತಿ ಕೊಡಿ. ಶಿವಲಿಂಗ ಯಾಕೆ ಅಂದ್ರೆ ನಮ್ಮ ದೇವರಿಗೆ ಕಾಶಿ ಸಂಬಂಧ. ನಾವು ಪ್ರತಿಷ್ಠಾಪನೆ ಮಾಡಿದಾಗ ಕಾಶಿಯಿಂದನೇ ಗಂಗೆ ನೀರು, ಅಲ್ಲಿಂದನೇ ನಾವು ದೇವರಿಗೆ ಸೀರೆ, ಅಲ್ಲಿಂದನೇ ಕೆಲವು ನಾವು ರೆಮಿಡೀಸ್ ಅಂದ್ರೆ ಅಲ್ಲಿಂದ ಪುರೋಹಿತರು ಇರ್ಬೋದು, ಆಗಮಿಕರ ಬಗ್ಗೆ ನಾವು ಗೈಡ್ಲೈನ್ಸ್ ತಗೊಂಡು, ಆಮೇಲೆ ಮೈಸೂರಿಂದ ಪುರೋಹಿತರನ್ನ ತಗೊಂಡು ಬಂದು ನಾವು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ನಾವು ತುಂಬಾ ಸಾರಿ ಕಾಶಿಗೆ ಹೋಗಿದ್ವಿ, ಅಲ್ಲಿಂದನೇ ಕಾಶಿ ನೀರು ತಂದು ನಾವು ಪ್ರತಿ ಶುಕ್ರವಾರನೂ ಆ ಮನೆಗೆ ಅಭಿಷೇಕ ಮಾಡ್ತೀವಿ. ಆಮೇಲೆ ಅಲ್ಲಿಂದನೇ ನಾವು ಶಿವಲಿಂಗ ತಂದಿರೋದು, ಕಾಶಿಯಿಂದಾನೇ ತಂದಿರೋದು. ಯಾಕೆ ಅಂದ್ರೆ ಆ ಅಮ್ಮ ಒಬ್ಬರೇ ಇದ್ದಾರೆ. ಸೊ ಜೊತೆನಲ್ಲಿ ಶಿವನ ಸ್ವರೂಪನಾದ ಕಾಶಿ ವಿಶ್ವನಾಥನು ಇಲ್ಲಿ ಇರ್ಲಿ ಅಂದ್ಬಿಟ್ಟು ಕೆಲವರು ಭಕ್ತಾದಿಗಳು, ಕೆಲವರು ಭಕ್ತಾದಿಗಳು ಅವರು ಒಂದು ಸುಮಾರು ಜನ, ಒಂದು 20 ಜನ ಹೋಗಿದ್ರು. ಅಲ್ಲಿಂದ ತರಿಸಿ ಇಲ್ಲಿ ನಾಗಲಾಪುರ ಮಠದಲ್ಲಿ ಇಟ್ಟು ಅದಕ್ಕೆ ಗುರುಗಳ ಮುಖೇನ ಅಲ್ಲಿ ಪೂಜಾ ಕೈಂಕರ್ಯಗಳು ಮುಗಿಸಿ ಅಲ್ಲಿಂದ ತಗೊಂಡ್ ಬಂದು ನಮ್ಮ ದೇವಸ್ಥಾನದಲ್ಲಿ ಇಟ್ಟಿರೋದು ದೇವರು. ನಾವು ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ಮಾಡ್ಬೇಕಂದ್ರೂ ಒಂದು ಶಾಸ್ತ್ರೋಕ್ತವಾಗಿ ಅಷ್ಟಮಂಗಳ ಪ್ರಶ್ನೆ ಮಾಡಿ ಅದು ನಮ್ಗೆ ಬಂದ್ರೆ ಮಾತ್ರ ನಾವ್ ಇಲ್ಲಿ ಮಾಡೋದು.
ಈಗ ನಾವೇನೇ ಒಂದು ಕಾರ್ಯ ಇಲ್ಲಿ ಹೋಮ ಮಾಡ್ಬೇಕಂದ್ರೂ ನಾವು ಅಷ್ಟಮಂಗಲ ಪ್ರಶ್ನೆ ಕೇಳ್ತೀವಿ. ನಾವು ಏನೇ ಇಲ್ಲಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೂ ಅಷ್ಟಮಂಗಲ ಪ್ರಶ್ನೆ ಮಾಡ್ತೀವಿ. ಏನೇ ಒಂದು ಕಾರ್ಯಕ್ರಮ ಇಲ್ಲಿ ಶುರು ಮಾಡ್ಬೇಕಂದ್ರೂ ಅಷ್ಟಮಂಗಲ ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ದೇವತಾ ಕಾರ್ಯ ತುಂಬಾ ಪವಿತ್ರವಾಗಿರ್ಬೇಕು, ತುಂಬಾ ಸೂಕ್ಷ್ಮವಾದ ಕೆಲಸ. ನಾವು ಸಿಕ್ಕಾಪಟ್ಟೆ ಹೆಂಗಂದ್ರೆ ಹಂಗೆ ಮಾಡಂಗಿಲ್ಲ. ಆ ಕಾರ್ಯ ಆ ಥರ ಮಾಡ್ತಿರೋದ್ರಿಂದ ದಿನೇ ದಿನೇ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇರೋದು. ನಾನು ಹೇಳಿದ್ನಲ್ಲ ಫಸ್ಟೇ, ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನೀವು ಈ ಕ್ಷೇತ್ರಕ್ಕೆ ಬಂದು ಕಾಲಿಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ ಕರ್ಮ ಕಳೆದಿರ್ಬೇಕು. ನೀವು ಕರ್ಮ ಕಳೆದಿದ್ರೆ ಇಲ್ಲಿಗೆ ಬರೋದು. ಸುಮ್ಮನೆ ನೀವು ಜನ ಮರಳೋ ಜಾತ್ರೆ ಮರಳೋ ಅಂತ ಅನ್ಕೊಂಡ್ ಬಂದ್ರೆ ನಿಮ್ಗಂತೂ ನೀವು ಬರಲ್ಲ. ಆಮೇಲೆ ಕೆಲವರು ಹೋಗ್ಬಿಟ್ಟು ಬರೋಣ ಬಾ ಅಂದ್ರೂ ಬರಕ್ ಆಗಲ್ಲ. ತುಂಬಾ ಜನ ಅನ್ಕೊಂಡಿರ್ತಾರೆ, ಬೇಕಾದ್ರೆ ತುಂಬಾ ವಿಡಿಯೋಗಳು ನೋಡಿರ್ತಾರೆ. ಅವರು ತುಂಬಾ ಜನ ಹೇಳ್ತಾರೆ, ಹೌದು ಸ್ವಾಮಿ ನಾವು ಅನ್ಕೊಂಡ್ವಿ ಕ್ಷೇತ್ರಕ್ಕೆ ಬರಕ್ ಆಗ್ಲಿಲ್ಲ, ಇದೇ ರೋಡ್ರಲ್ಲಿ ಹೋಗಿದ್ವಿ ಬರಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಕರ್ಮ ಕಳೆದಿಲ್ಲ. ಕರ್ಮ ಅನ್ನಪೂರ್ಣೇಶ್ವರಿ ಇಡೀ ವಿಶ್ವಕ್ಕೆ ಅನ್ನ ಹಾಕೋ ತಾಯಿ. ಆ ಯಮ್ಮನ ದರ್ಶನ ಸಿಕ್ಬೇಕಂದ್ರೆ ಏನ್ ಸಾಮಾನ್ಯ. ಆ ಯಮ್ಮನ ದರ್ಶನ ಸಿಕ್ಕದಂದ್ರೆ ಅವ್ರಿಗೆ ಅನ್ನಕ್ಕೆ ಕಷ್ಟ ಇರಲ್ಲ. ಓಕೆನಾ? ಇನ್ನೊಂದು ಲಾಸ್ಟ್ ಕ್ವಶನ್ ಸ್ವಾಮಿ, ನಮ್ಮ ಬರೋ ಭಕ್ತಾದಿಗಳಿಗೆ ಏನು ಮೆಸೇಜ್ ಕೊಡ್ತೀರಾ ನೀವು ನಿಮ್ಮ ಪರವಾಗಿ, ಅಮ್ಮನವ್ರ ಪರವಾಗಿ? ಅಂದ್ರೆ ಸರ್, ಬರೋ ಭಕ್ತಾದಿಗಳಿಗೆ ನಾನು ಒಂದೇ ಮೆಸೇಜು. ಈಗ ಅವ್ರಿಗೆ ಸಿಕ್ತಾ ಆ ಯಮ್ಮನ ಕ್ಷೇತ್ರಕ್ಕೆ ಬಂದು ಆ ಯಮ್ಮನಿಗೆ ಒಂದು ಬೆಲ್ಲದ ಆರತಿ ನೀವು ಮಾಡ್ಕೊಂಡು ಹೋಗಿ. ಇಲ್ಲ ಮನೆಯಲ್ಲೇ ಕುತ್ಕೊಂಡು ₹1 ಅರಕೆ ಕಟ್ಟಿ ಸರ್. ₹1 ಅರಕೆ ಕಟ್ಟಿ ಆ ಯಮ್ಮನ್ನ ಭಕ್ತಿಪೂರ್ವಕವಾಗಿ ನಮಸ್ಕಾರಕ್ಕೆ ಒಂದು ದೀಪ ಅಣಿಸ್ಬಿಡಿ. ನಿಮ್ಗೆ ಎಲ್ಲಾ ಕೋರಿಕೆಗಳು ನೆರವೇರುತ್ತೆ ಕನ್ಫರ್ಮ್ ಆಗಿ. ಅಷ್ಟೊಂದು ಪವರ್ಫುಲ್ ಆಯ್ತು ಅಂದ್ರೆ 100% ಹೇಳ್ತಾ ಇದ್ರೆ 100%. ಇವಾಗ ನಿಮ್ಗೆ ನಿಮ್ ಮನಸ್ಸಲ್ಲಿ ನೀವು ಅಮ್ಮ ನನ್ಗೆ ಹಸಿವಾಗ್ತಿದೆ ಅಂತಂದ್ರೇನೆ ನಿಮ್ಗೆ ಯಾವ್ದೋ ಒಂದು ರೂಪದಲ್ಲಿ ಅನ್ನ ಕೊಡೋ ತಾಯಿ ನೀನ್ ಕಷ್ಟಗಳು ನಿವಾರಿಸಲ್ಲ ಸರ್. ಆಯ್ತು ಸ್ವಾಮಿ, ಧನ್ಯವಾದಗಳು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಸ್ವಾಮಿಗಳೇ. ತುಂಬಾ ಧನ್ಯವಾದಗಳು. ನಿಮ್ಗೂ ದೇವರು ಒಳ್ಳೇದು ಮಾಡ್ಲಿ.